HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಆಗಸ್ಟ್ ತಿಂಗಳಿನಲ್ಲಿ ಮಳೆ ಕೊರತೆ ಎದುರಾಗುವ ಸಾಧ್ಯತೆ, ಬಹುಬೆಳೆ ಪದ್ಧತಿ ಅಳವಡಿಸಿಕೊಳ್ಳಿ, ಶಾಸಕ ಎಚ್ಪಿ ಸ್ವರೂಪ್ ಸಲಹೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ವೈದ್ಯರ ದಿನಾಚರಣೆ ಯಶಸ್ವಿ, 100 ಜನ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ, ಔಷಧಿ ವಿತರಣೆ. ಮಲೇಷಿಯಾದಲ್ಲಿ ಹಾಸನದ ನೃತ್ಯ ಪ್ರತಿಭೆಗಳ ಸಂಭ್ರಮ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ವಿ3 ಡಾನ್ಸ್ ಕಂಪನಿಯ ಮಿಂಚಿನ ಸಾಧನೆ, 2 ಚಿನ್ನ 9 ಬೆಳ್ಳಿ ಪದಕಗಳೊಂದಿಗೆ ಜಿಲ್ಲೆಗೆ ಹೆಮ್ಮೆ ತಂದ ಮಕ್ಕಳು. ಆಗಸ್ಟ್ ತಿಂಗಳಿನಲ್ಲಿ ಮಳೆ ಕೊರತೆ ಎದುರಾಗುವ ಸಾಧ್ಯತೆ ಇರುವುದರಿಂದ ರೈತರು ಮೆಕ್ಕೆಜೋಳ ಬೆಳೆಗೆ ಮಾತ್ರ ಸೀಮಿತರಾಗದೆ ರಾಗಿ ಸೇರಿದಂತೆ ಬಹುಬೆಳೆ ಪದ್ಧತಿ ಅಳವಡಿಸಿಕೊಳ್ಳಬೇಕೆಂದು ಶಾಸಕ ಎಚ್ಪಿ ಸ್ವರೂಪ್ ಸಲಹೆ ನೀಡಿದರು. ಹಾಸನ ನಗರದ ಸಂತೆಪೇಟೆಯ ಕೃಷಿ ಇಲಾಖೆ ಕಚೇರಿಯಲ್ಲಿ ನಡೆದ ಅಧಿಕಾರಿಗಳು ಮತ್ತು ರೈತರ ಸಭೆಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಮಳೆ ಅಭಾವದಿಂದ ಮೆಕ್ಕೆಜೋಳ ಬೆಳೆಯಲ್ಲಿ ಬಿಳಿ ಸುಳಿರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಪರ್ಯಾಯ ಬೆಳೆಗಳತ್ತ ರೈತರು ಗಮನ ಹರಿಸಬೇಕು ಎಂದರು. ರಾಗಿ ಬೆಳೆಗೆ ಅಗತ್ಯವಿರುವ ಗೊಬ್ಬರವನ್ನು ಸಮರ್ಪಕವಾಗಿ ಪೂರೈಸಲು ಕೃಷಿ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಭೆಯಲ್ಲಿ ರೈತರು ಗೊಬ್ಬರ ವಿತರಣೆಯಲ್ಲಿ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಅಳಲು ತೋಡಿಕೊಂಡರು. ಹಲವು ದಿನಗಳಿಂದ ಗೊಬ್ಬರಕ್ಕಾಗಿ ಪಟ್ಟಣಕ್ಕೆ ಅಲೆದಾಡಬೇಕಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಜಮೀನು ದಾಖಲೆಗಳು ಇನ್ನು ಮೃತ ತಂದೆಯ ಹೆಸರಿನಲ್ಲಿರುವ ಕಾರಣ ಪಹಣಿ ವರ್ಗಾವಣೆಯಾಗದೆ ಗೊಬ್ಬರ ಪಡೆಯಲು ತೊಂದರೆಯಾಗುತ್ತಿದೆ ಎಂದು ಕೆಲ ರೈತರು ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಸ್ವರೂಪ್ ಪ್ರಕಾಶ್, ಗ್ರಾಮ ಪಂಚಾಯಿತಿ ಮೂಲಕ ಗೊಬ್ಬರ ವಿತರಣೆ ವ್ಯವಸ್ಥೆ ಮಾಡಲಾಗಿದೆ. ಜಮೀನು ದಾಖಲೆಗಳು ತಮ್ಮ ಹೆಸರಿನಲ್ಲಿ ಇಲ್ಲದಿದ್ದರೂ ಹಾಲು ಉತ್ಪಾದಕರ ಸಂಘ ಅಥವಾ ಇತರೆ ಸಹಕಾರ ಸಂಘಗಳಲ್ಲಿ ಸದಸ್ಯತ್ವ ಇದ್ದರೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಪಡೆಯಬಹುದೆಂದು ತಿಳಿಸಿದರು. ಒಂದೇ ಬೆಳೆಗೆ ಅವಲಂಬಿತರಾಗದೆ ಬಹುಬೆಳೆ ಪದ್ಧತಿ ಅನುಸರಿಸುವುದು ರೈತರಿಗೆ ಹೆಚ್ಚು ಲಾಭದಾಯಕವಾಗಲಿದೆ ಎಂದರು. ಸಭೆಯಲ್ಲಿ ರೈತರು ಮೆಕ್ಕೆಜೋಳಕ್ಕೆ ಕನಿಷ್ಠ ಬೆಂಬಲ ಬೆಲೆ ಕುರಿತು ಪ್ರಶ್ನಿಸಿದಾಗ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ರಮೇಶ್ ಕುಮಾರ್, ರಾಜ್ಯದಲ್ಲಿ ಎಥೆನಾಲ್ ಉತ್ಪಾದನೆ ನಡೆಯುವ ಬೆಳಗಾವಿ, ಹಾವೇರಿ, ಬಾಗಲಕೋಟೆ ಸೇರಿದಂತೆ 4 ಜಿಲ್ಲೆಗಳಲ್ಲಿ ಮಾತ್ರ ಮೆಕ್ಕೆಜೋಳಕ್ಕೆ 2400 ಎಂಎಸ್ಪಿ ನಿಗದಿಯಾಗಿದೆ. ಹಾಸನ ಜಿಲ್ಲೆಯಲ್ಲಿ ಎಥೆನಾಲ್ ಘಟಕಗಳಿಲ್ಲದ ಕಾರಣ ಇಲ್ಲಿ ಎಂಎಸ್ಪಿ ಸೌಲಭ್ಯ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಸಭೆಯ ಬಳಿಕ ಎನ್ಎಫ್ಎಸ್ಎಂ ಯೋಜನೆಯಡಿ ಅರ್ಹ ರೈತರಿಗೆ ರಾಗಿ ಬಿತ್ತನೆ ಬೀಜಗಳನ್ನು ವಿತರಿಸಲಾಯಿತು. ಆಶಾ, ವನಿತಾ, ಲಕ್ಷ್ಮೀಬಾಯಿ, ಪ್ರೀತಿ, ವೀಣಾ, ಕುಮಾರಸ್ವಾಮಿ, ನೀಲಮ್ಮ ಸೇರಿದಂತೆ ಸಾಲಗಾಮೆ ಗ್ರಾಮದ ರೈತರು ಬೀಜಗಳನ್ನು ಸ್ವೀಕರಿಸಿದ್ರು. ಸಭೆಯಲ್ಲಿ ತಹಸೀಲ್ದಾರ್ ಗೀತಾ, ಕೃಷಿ ಇಲಾಖೆ ಉಪನಿರ್ದೇಶಕಿ ಕೋಕಿಲಾ, ಜಂಟಿ ನಿರ್ದೇಶಕ ರಮೇಶ್ ಕುಮಾರ್, ಜಯರಾಮ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ರೈತರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮಳೆನೇ ಇಲ್ಲ ಈ ವರ್ಷ, ತಾವೆಲ್ಲ ನೋಡಿದ್ರಿ. ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಇವತ್ತು ನಾನು ಕೃಷಿ ಇಲಾಖೆಯವರಿಗೆ ಒಂದು ತುರ್ತು ಸಭೆ ಕರೀಬೇಕು, ರೈತರನ್ನೆಲ್ಲ ಒಂದು ಸಂಪರ್ಕಿಸಿ ಒಂದು ಚರ್ಚೆ ಮಾಡಬೇಕು ಅಂತ ಹೇಳಿ, ಮೆಕ್ಕೆಜೋಳಕ್ಕೂ ಕೂಡ ರೋಗ ಬಂದಿರೋದ್ರಿಂದ ಅದು ಭಾಳಷ್ಟು ಒಂದು ಸುದೀರ್ಘವಾಗಿ ಚರ್ಚೆನೂ ಕೂಡ ನಡೀತು. ರೈತರು ಕೂಡ ಬಂದಿದ್ದರು. ಪರ್ಯಾಯವಾಗಿ ಬೇರೆ ಬೆಳೆ ಸ್ವಲ್ಪ ಹಲವಾರು ವರ್ಷಗಳಿಂದ ಮೆಕ್ಕೆಜೋಳಕ್ಕೆ ಏನು ಬೆಳೆನ ಬೆಳೀತಾ ಇದ್ರು, ಹಾಗಾಗಿ ಪರ್ಯಾಯವಾಗಿ ಬೇರೆ ಬೆಳೆ ಕೆಲವು ವರ್ಷ ಈ ಒಂದು ವರ್ಷ ಬೇರೆ ಬೆಳೆನ ಬೆಳಿಬೇಕು ಅಂತ ಇದನ್ನು ನಿಟ್ಟಿನಲ್ಲಿ ಇವತ್ತು ಜಂಟಿ ನಿರ್ದೇಶಕರು ಹಲವಾರು ಚರ್ಚೆ ಮತ್ತು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಒಂದು ರಾಗಿಯ ಒಂದು ಪರ್ಯಾಯವಾಗಿ ರಾಗಿನೇ ಬೆಳೆದ್ರೆ ಮುಂದಿನ ವರ್ಷ ಅಥವಾ ಮೆಕ್ಕೆಜೋಳನೂ ಕೂಡ ಬೆಳಿಬಾರ್ದು ಅಂತ ಏನು, ಯಾಕೆಂದರೆ ಇವತ್ತು ಏನು ಜಾನುವಾರು ಹಸುಗಳಿಗೆ ಅದೇ ಒಂದು ಮೇವಾಗಿರೋದ್ರಿಂದ 4 ಸಾಲು ಏನು ಮೆಕ್ಕೆಜೋಳ ಬೆಳೆದ್ರೆ ಮತ್ತು ಇನ್ನೊಂದು 3 ಸಾಲು ತೊಗರಿನ ಹಾಕಿ ಅಂತ ಅವರು ಬಹಳಷ್ಟು ಸುದೀರ್ಘವಾಗಿ ಅವರು ಕೂಡ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಸಮಾಜ ಸೇವೆಯನ್ನು ತನ್ನ ಧ್ಯೇಯವನ್ನಾಗಿಸಿಕೊಂಡಿರುವ ಹಾಸನ ಲಯನ್ಸ್ ಕ್ಲಬ್ ಮತ್ತು ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ವತಿಯಿಂದ ಶನಿವಾರ ಹೆಚ್ಎನ್ಪುರ ರಸ್ತೆ ಬೈಪಾಸ್ ಸರ್ಕಲ್ನಲ್ಲಿರುವ ಪುಣ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಉಚಿತ ಔಷಧಿ ನೀಡುವ ಹಾಗೂ ವೈದ್ಯರ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಾಯಿತು. ಇದೇ ವೇಳೆ ಪುಣ್ಯ ಆಸ್ಪತ್ರೆ ಮುಖ್ಯಸ್ಥರಾದ ಮಹೇಶ್, ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ವೆಂಕಟೇಶ್, ಜನರಲ್ ಫಿಸಿಷಿಯನ್ ಡಾಕ್ಟರ್ ನಂದನ್ ಮಾಧ್ಯಮದೊಂದಿಗೆ ಮಾತನಾಡಿ, ಸಾರ್ವಜನಿಕರಿಗೆ ಆರೋಗ್ಯ ಜಾಗೃತಿ ಮೂಡಿಸುವುದು, ಆರಂಭಿಕ ಹಂತದಲ್ಲಿಯೇ ವಿವಿಧ ಕಾಯಿಲೆಗಳನ್ನು ಪತ್ತೆಹಚ್ಚಿ ಸೂಕ್ತ ಚಿಕಿತ್ಸೆ ಪಡೆಯಲು ಪ್ರೇರೇಪಿಸುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಈ ಶಿಬಿರಕ್ಕೆ 100 ಮಂದಿ ಆಗಮಿಸಿ ಆರೋಗ್ಯ ತಪಾಸಣೆಯ ಸೌಲಭ್ಯವನ್ನು ಪಡೆದುಕೊಂಡರು. ಶಿಬಿರದಲ್ಲಿ ಮಧುಮೇಹ, ಅಧಿಕ ರಕ್ತದ ಒತ್ತಡ, ಅಸ್ತಮಾ, ಥೈರಾಯ್ಡ್, ಸಿಒಪಿಡಿ ಸೇರಿದಂತೆ ವಿವಿಧ ದೀರ್ಘಕಾಲೀನ ಹಾಗೂ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳ ತಪಾಸಣೆ ನಡೆಸಲಾಯಿತು. ಅನುಭವಿ ವೈದ್ಯರು ಪ್ರತಿಯೊಬ್ಬರ ಆರೋಗ್ಯ ಸ್ಥಿತಿಯನ್ನು ಪರಿಶೀಲಿಸಿ ಅಗತ್ಯ ಸಲಹೆ, ಚಿಕಿತ್ಸೆಯ ಮಾರ್ಗದರ್ಶನ ಮತ್ತು ಜೀವನ ಶೈಲಿ ಬದಲಾವಣೆಗಳ ಕುರಿತು ಮಾಹಿತಿ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯಕರ ಜೀವನ ಶೈಲಿ, ಒತ್ತಡ, ಅಸಮರ್ಪಕ ಆಹಾರ ಪದ್ಧತಿ ಮತ್ತು ದೈಹಿಕ ಚಟುವಟಿಕೆಯ ಕೊರತೆಯಿಂದ ಮಧುಮೇಹ, ರಕ್ತದ ಒತ್ತಡ ಹಾಗೂ ಉಸಿರಾಟ ಸಂಬಂಧಿತ ಕಾಯಿಲೆಗಳು ಹೆಚ್ಚುತ್ತಿರುವ ಹಿನ್ನೆಲೆ ಇಂತಹ ಉಚಿತ ಆರೋಗ್ಯ ಶಿಬಿರಗಳು ಸಾರ್ವಜನಿಕರಿಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ವೈದ್ಯರು ಅಭಿಪ್ರಾಯಪಟ್ಟರು.
ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು, ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆಯುವುದು ಮತ್ತು ಸಮತೋಲನ ಆಹಾರ, ವ್ಯಾಯಾಮ ಹಾಗೂ ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವುದು ಅಗತ್ಯ ಎಂದು ಶಿಬಿರದಲ್ಲಿ ತಿಳಿಸಲಾಯಿತು. ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಸಾರ್ವಜನಿಕರು ಲಯನ್ಸ್ ಕ್ಲಬ್ ಹಾಗೂ ಪುಣ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಸಾಮಾಜಿಕ ಕಳಕಳಿಯನ್ನ ಶ್ಲಾಘಿಸಿ ಇಂತಹ ಜನೋಪಯೋಗಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸುವಂತೆ ಮನವಿ ಮಾಡಿದರು. ಆರೋಗ್ಯ ಸೇವೆಯನ್ನ ಜನಸಾಮಾನ್ಯರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಇಂತಹ ಶಿಬಿರಗಳು ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಯಶಸ್ಸಿಗೆ ಹಾಸನ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ವೆಂಕಟೇಶ್, ಕಾರ್ಯದರ್ಶಿ ನಾಗರಾಜ್ ಹಾಗೂ ಖಜಾಂಚಿ ಪಂಚಾಕ್ಷರಿ, ಅಂಬಾಸಿಡರ್ ಅಶೋಕ್ ಕುಮಾರ್, ಸೆಕೆಂಡ್ ಸೆಂಚುರಿ ಅಂಬಾಸಿಡರ್ ಮಲ್ಲೇಶ್ ಗೌಡ, ಪ್ರಾಂತೀಯ ಅಧ್ಯಕ್ಷ ಎಚ್ಕೆ ನಾಗೇಶ್, ಮಾಜಿ ಅಧ್ಯಕ್ಷ ಐಜಿ ರಮೇಶ್, ಮಾಜಿ ಕಾರ್ಯದರ್ಶಿ ಸಿ ಶಿವಸ್ವಾಮಿ, ಎಚ್ಕೆ ಕಿರಣ್, ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಅಧ್ಯಕ್ಷ ಕೆಎಸ್ ಯೋಗೇಶ್, ಕಾರ್ಯದರ್ಶಿ ಬಿಎಂ ದರ್ಶನ್ ಅವರ ನೇತೃತ್ವದಲ್ಲಿ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಶಿಬಿರಕ್ಕೆ ಶ್ರಮಿಸಿದರು. ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ಹಾಗೂ ಸ್ವಯಂ ಸೇವಕರು ಸಹ ಉತ್ತಮ ಸಹಕಾರ ನೀಡಿದರು. HCN ನ್ಯೂಸ್ ಹಾಸನ್. ನಮಸ್ಕಾರ. ಈ ದಿವಸ ನಾವು ಹಾಸನದಲ್ಲಿರುವ ಪುಣ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ನಮ್ಮ ಲಯನ್ಸ್ ಕ್ಲಬ್ ಚನ್ನರಾಯಪಟ್ಟಣ ಹಾಗೂ ರೋಟರಿ ಸಂಸ್ಥೆ ಹಾಸನ್, ಲಯನ್ಸ್ ಕ್ಲಬ್ ಹಾಸನ್ ಇವರ ಸಹಯೋಗದೊಂದಿಗೆ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇತ್ತೀಚೆಗೆ ನೂತನವಾಗಿ ಆರಂಭವಾದ ಈ ಆಸ್ಪತ್ರೆಯಲ್ಲಿ ಈ ದಿವಸ ಫಿಸಿಷಿಯನ್ ರೋಗಕ್ಕೆ ಸಂಬಂಧಿಸಿದಂಥ ಎಲ್ಲ ರೀತಿಯ ಕಾಯಿಲೆಗಳು ಲೈಕ್ ರಕ್ತದೊತ್ತಡ, ಶುಗರ್ ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, COPD ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಇತರೆ ಕಾಯಿಲೆಗಳಿಗೆ ಉಚಿತವಾಗಿ ಇವತ್ತಿನ ದಿವಸ ಒಂದು ಸಲಹೆ ಕೊಡುವಂಥ ಒಂದು ವಿಚಾರ ಹಾಗೂ ಉಚಿತವಾಗಿ ಔಷಧಿ ಕೂಡ ವಿತರಣೆ ಮಾಡುವಂಥ ವಿಚಾರ ಹಾಗೂ ಇನ್ವೆಸ್ಟಿಗೇಷನ್ಗಳಾದ ರಕ್ತ ಪರೀಕ್ಷೆ, CT ಸ್ಕ್ಯಾನ್ ಆಗಿರ್ಬೋದು, MRI ಆಗಿರ್ಬೋದು, ಎಕ್ಸ್ರೇ ಆಗಿರ್ಬೋದು, ಇತರೆ ಪರೀಕ್ಷೆಗಳಲ್ಲಿ ಒಂದು ರಿಯಾಯಿತಿ ದರದಲ್ಲಿ ಈ ದಿವಸ ಮಾಡೋ ಒಂದು ಅವಕಾಶವನ್ನು ಎಲ್ಲ ನಮ್ಮ ರೋಟ್ರಿ ಮತ್ತು ಲಯನ್ಸ್ ಸಂಸ್ಥೆಗಳು ಅವಕಾಶ ಮಾಡಿಕೊಟ್ಟಿದ್ದಾವೆ. ಎಲ್ಲ ನಮ್ಮ ವೈದ್ಯ ಮಿತ್ರರು ಕೂಡ ಇದಕ್ಕೆ ಸಹಕಾರ ಮಾಡಿದ್ದಾರೆ. ನಮ್ಮ ಹಾಸನ ಲಯನ್ಸ್ ಕ್ಲಬ್ ಹಿರಿಯರಾದ ನಮ್ಮ ಮಲ್ಲೇಶ್ ಗೌಡರು, ಅಶೋಕಣ್ಣವರು, ರಮೇಶ್ ಅಣ್ಣವರು ಮತ್ತು ಎಲ್ಲ ಹಾಸನ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ನೂತನ ಪದಾಧಿಕಾರಿಗಳು ಮತ್ತು ನಮ್ಮ ಚನ್ನರಾಯಪಟ್ಟಣ ಸನ್ರೈಸ್ ಕ್ಲಬ್ನ ಅಧ್ಯಕ್ಷರುಗಳಾದ ಗೋವಿಂದರಾಜು, ಸೆಕ್ರೆಟರಿಗಳಾದ ಮಂಜುನಾಥ್ ಅವರು ಮತ್ತು ಈ ಆಸ್ಪತ್ರೆಯ ಎಲ್ಲ ವೈದ್ಯ ಮಿತ್ರರು, ಡೈರೆಕ್ಟರ್ಸು ಎಲ್ಲ ಕೂಡ ಈ ಒಂದು ಆಗಿದೆ. ಈ ದಿವಸ ಸಾರ್ವಜನಿಕರು ಕೂಡ ಆಗಮಿಸಿ ಈ ಒಂದು ತಪಾಸಣಾ ಶಿಬಿರದ ಒಂದು ಉಪಯೋಗವನ್ನು ಪಡ್ಕೊಳ್ತಾ ಇದ್ದೀರಾ. ಇದೇ ರೀತಿ ತಮ್ಮ ಸಹಕಾರ ಕೂಡ ಮುಂದುವರಿಯಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ. ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಲೆಗೆ ಗಡಿಗಳಿಲ್ಲ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿರುವ ಹಾಸನದ ಪ್ರತಿಭಾವಂತ ನೃತ್ಯಗಾರರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ. ಹಾಸನ ನಗರದ MG ರಸ್ತೆಯಲ್ಲಿರುವ V3 ಡಾನ್ಸ್ ಕಂಪನಿ ತಂಡವು ಮಲೇಷ್ಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ನೃತ್ಯ ಸ್ಪರ್ಧೆಯಲ್ಲಿ 2 ಚಿನ್ನ ಹಾಗೂ 9 ಬೆಳ್ಳಿ ಪದಕಗಳನ್ನು ಗೆದ್ದು ಜಿಲ್ಲೆಗೆ ಹೆಮ್ಮೆಯ ಗೌರವ ತಂದಿದೆ. ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಮುಖ್ಯಸ್ಥ ಜಶ್ವಂತ್ ಈ ಸಾಧನೆಯ ಕುರಿತು ಮಾಹಿತಿ ನೀಡಿದರು.
ವಿಶ್ವದ ವಿವಿಧ ದೇಶಗಳಿಂದ ಭಾಗವಹಿಸಿದ್ದ ಸ್ಪರ್ಧಿಗಳ ನಡುವೆ ಹಾಸನದ ವಿದ್ಯಾರ್ಥಿಗಳು ತಮ್ಮ ಅದ್ಭುತ ನೃತ್ಯ ಕೌಶಲ್ಯ, ಅಭಿವ್ಯಕ್ತಿ, ಶಿಸ್ತು ಮತ್ತು ಕಲಾತ್ಮಕ ಪ್ರದರ್ಶನದ ಮೂಲಕ ತೀರ್ಪುಗಾರರ ಮೆಚ್ಚುಗೆ ಗಳಿಸಿ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಎಂದು ನೃತ್ಯ ಸಂಯೋಜಕರಾದ ರಾಕೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಗುಂಪು ಹಾಗೂ ವೈಯಕ್ತಿಕ ವಿಭಾಗಗಳಲ್ಲಿ ಸ್ಪರ್ಧಿಸಿದ್ದ ಧೃತಿ, ಆಯುಷಿ, ಉನ್ನತಿ, ಧನವಿ, ಜನ್ಯ ಡಿ ಗೌಡ, ಸಮನ್ವಿ, ಹರ್ಷಿತಾ ಸಿ ಗೌಡ, ಜಿಥ್ಯಾ ಜೆಆರ್, ಧ್ರುವ ಅಶೋಕ್ ನಾಯರ್, ಧನುಷ್ ಪಟೇಲ್, ರಾಘವಿ, ಪರಿಣಿತಾ ಎಚ್ಎಸ್, ಮನ್ವಿತಾ ಕೆಎಚ್ ಹಾಗೂ ಹಿತಾಂಶಿ ಎಂವಿ ಅವರು ಅತ್ಯುತ್ತಮ ಪ್ರದರ್ಶನ ನೀಡಿ ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ಗೆದ್ದಿದ್ದಾರೆ. ಈ ಸಾಧನೆಯು ವಿದ್ಯಾರ್ಥಿಗಳ ನಿರಂತರ ಅಭ್ಯಾಸ, ಆತ್ಮವಿಶ್ವಾಸ ಮತ್ತು ಶ್ರಮಕ್ಕೆ ಸಂದ ಗೌರವವಾಗಿದೆ ಎಂದರು. ನೃತ್ಯ ಸಂಯೋಜಕರಾದ ರಾಕೇಶ್, ಯಶವಂತ್ ಆಚಾರ್ಯ ಹಾಗೂ ಸೌಂದರ್ಯ ಅವರ ಸೂಕ್ತ ಮಾರ್ಗದರ್ಶನ ಮತ್ತು ನಿರಂತರ ತರಬೇತಿಯೇ ಈ ಯಶಸ್ಸಿನ ಹಿಂದಿನ ಪ್ರಮುಖ ಶಕ್ತಿಯಾಗಿದೆ. ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅಂತಾರಾಷ್ಟೀಯ ಮಟ್ಟದ ಸ್ಪರ್ಧೆಗೆ ಸಜ್ಜುಗೊಳಿಸುವಲ್ಲಿ ಅವರು ವಹಿಸಿದ ಪಾತ್ರ ಶ್ಲಾಘನೀಯ ಎಂದು ಜಶ್ವಂತ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಸನದಿಂದಲೇ ಇದೇ ಮೊದಲ ಬಾರಿಗೆ ನಮ್ಮ ತಂಡ ಮಲೇಷಿಯಾದ ಅಂತಾರಾಷ್ಟೀಯ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ. ಮೊದಲ ಪ್ರಯತ್ನದಲ್ಲೇ 2 ಚಿನ್ನ ಮತ್ತು 9 ಬೆಳ್ಳಿ ಪದಕಗಳನ್ನು ಗೆದ್ದು ಹೊಸ ದಾಖಲೆ ನಿರ್ಮಿಸಿದ್ದೇವೆ. ಈ ಹಿಂದೆ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದಲ್ಲಿ ನಡೆದ ರಾಷ್ಟೀಯ ಮಟ್ಟದ ಸ್ಪರ್ಧೆಗಳಲ್ಲಿಯೂ ನಮ್ಮ ವಿದ್ಯಾರ್ಥಿಗಳು ಹಲವು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಇದೀಗ ದಕ್ಷಿಣ ಕೊರಿಯಾದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಹ್ವಾನ ದೊರೆತಿದ್ದು, ಅಲ್ಲಿಯೂ ಉತ್ತಮ ಸಾಧನೆ ಮಾಡುವ ವಿಶ್ವಾಸ ನಮ್ಮಲ್ಲಿದೆ ಎಂದು ತಿಳಿಸಿದರು. ಇಂದು ನೃತ್ಯವು ಕೇವಲ ಮನರಂಜನೆಯ ಮಾಧ್ಯಮವಾಗಿಲ್ಲ, ಅದು ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ, ಶಿಸ್ತು ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸುವ ಶಕ್ತಿಯುತ ಕಲೆಯಾಗಿದೆ. ವಿ3 ಡಾನ್ಸ್ ಕಂಪನಿಯು ಈ ಉದ್ದೇಶದೊಂದಿಗೆ ಮಕ್ಕಳಿಗೆ ಗುಣಮಟ್ಟದ ತರಬೇತಿ ನೀಡುತ್ತಿದ್ದು, ರಾಜ್ಯ ಹಾಗೂ ರಾಷ್ಟಮಟ್ಟದ ಅನೇಕ ಸ್ಪರ್ಧೆಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ. ಹಾಸನಾಂಬ ಕಲಾಕ್ಷೇತ್ರ ಸೇರಿದಂತೆ ಹಲವು ಪ್ರತಿಷ್ಠಿತ ವೇದಿಕೆಗಳಲ್ಲಿ ತಂಡದ ಪ್ರದರ್ಶನಗಳು ಅಪಾರ ಮೆಚ್ಚುಗೆ ಪಡೆದಿದೆ ಎಂದು ಹೇಳಿದರು. ಪೋಷಕರ ನಿರಂತರ ಸಹಕಾರ, ತರಬೇತುದಾರರ ಪರಿಶ್ರಮ ಹಾಗೂ ವಿದ್ಯಾರ್ಥಿಗಳ ಸಮರ್ಪಣೆಯ ಫಲವಾಗಿ ಈ ಸಾಧನೆ ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಕ್ಕಳನ್ನ ಅಂತಾರಾಷ್ಟೀಯ ಮಟ್ಟದ ಸ್ಪರ್ಧೆಗಳಿಗೆ ಸಿದ್ದಗೊಳಿಸಿ ಹಾಸನದ ಹೆಸರನ್ನ ವಿಶ್ವದಾದ್ಯಂತ ಪಸರಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದು ಜಶ್ವಂತ್ ತಿಳಿಸಿದರು. ಮಲೇಷಿಯಾದಲ್ಲಿ ದೊರೆತ ಈ ಸಾಧನೆ ಹಾಸನ ಜಿಲ್ಲೆಯ ಕಲಾಕ್ಷೇತ್ರಕ್ಕೆ ಹೊಸ ಉತ್ತೇಜನ ನೀಡಿದ್ದು, ಜಿಲ್ಲೆಯ ಯುವ ಪ್ರತಿಭೆಗಳು ಅಂತಾರಾಷ್ಟೀಯ ಮಟ್ಟದಲ್ಲೂ ಯಶಸ್ಸು ಸಾಧಿಸಬಲ್ಲರು ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಯಶಸ್, ಸೌಂದರ್ಯ, ರಕ್ಷಿತ್ ಸೇರಿದಂತೆ ಸಂಸ್ಥೆಯ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮ್ಮ ಕನ್ನಡ ಮತ್ತು ಕರ್ನಾಟಕವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳೆದ ತಿಂಗಳು 29ನೇ ತಾರೀಕು ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಮಲೇಷ್ಯಾದಲ್ಲಿ ನಾವು ರೆಪ್ರೆಸೆಂಟ್ ಮಾಡಿ 9 ಚಿನ್ನದ ಪದಕ ಮತ್ತು 1 ಬೆಳ್ಳಿ ಪದಕವನ್ನು ಗೆದ್ದು ಕರ್ನಾಟಕ ಮತ್ತು ಹಾಸನ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದೇವೆ. ಈ ಹೆಗ್ಗಳಿಕೆ ನಮಗೆ ಸೇರಿದೆ. ಇದಕ್ಕೆ ನಮಗೆ ಹೆಲ್ಪ್ ಮಾಡಿದಂಥ ಹಾಲಿ MLAಗಳು, ಮಾಜಿ MLAಗಳು ಮತ್ತು ನಮ್ಮ ಪೋಷಕರು ಮತ್ತು ಇದಕ್ಕೆ ನಮ್ಮ ಕಟ್ಟಡಗಳಾಗಿ ನಿಂತ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ. ಎಲ್ರಿಗೂ ನಮಸ್ಕಾರ. ನಾವು ಪೇರೆಂಟ್ಸ್ ಆಗಿ ಮಕ್ಕಳ ಜೊತೆ ಮಲೇಷ್ಯಾಗೆ ನಾವು ಹೋಗಿದ್ವಿ. ನನಗೂ ತುಂಬ ಖುಷಿ ಆಯಿತು. ನಮ್ಮ ಮಕ್ಕಳು ಇಂಟರ್ನ್ಯಾಷ್ನಲ್ಲು ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಕಾಂಪೀಟ್ ಮಾಡಿನೂ ಪ್ರೈಸು ತೊಗೊಂಬಂದಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ನಾವು ಕೂಡ ಹೋಗಿದ್ವಿ ಅವ್ರ ಜೊತೆ. ಅನುಭವ ಎಲ್ಲ ತುಂಬ ಚೆನ್ನಾಗಾಗಿತ್ತೆ. ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು ಮಲೇಷ್ಯಾದಲ್ಲೂ. ಎಲ್ಲ ಚೆನ್ನಾಗಾಯಿತು. ನಮಗೂ ಖುಷಿಯಾಗಿದೆ. ನನಗೂ ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಬಳಗದ ವತಿಯಿಂದ ಸಾಹಿತಿ ಡಾಕ್ಟರ್ ವಿಜಯ ದಬ್ಬೆ ಅವರ ಜನ್ಮ ದಿನಾಚರಣೆ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಜೇಗೌಡ ಮಾತನಾಡಿ, ಬೇಲೂರು ತಾಲೂಕಿನ ಹೆಮ್ಮೆಯ ಸಾಹಿತಿ ಡಾಕ್ಟರ್ ವಿಜಯ ದಬ್ಬೆ ಅವರು ಹಳ್ಳಿಗಾಡಿನಲ್ಲಿ ಜನಿಸಿ ಗ್ರಾಮೀಣ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಬಳಿಕ ಮೈಸೂರು ಮಾನಸ ಗಂಗೋತ್ರಿಯ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಮಹಿಳೆಯರ ಬದುಕಿನ ನೋವು, ಅಸಮಾನತೆ ಮತ್ತು ಹಕ್ಕುಗಳ ಕುರಿತು ತಮ್ಮ ಕವನಗಳು ಮತ್ತು ಲೇಖನಗಳ ಮೂಲಕ ಧ್ವನಿಯಾಗಿದ್ದ ಅವರು ಮಹಿಳಾಪರ ಹೋರಾಟಗಾರ್ತಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ ಎಂದರು. ರಾಮಾಯಣದ ಅಶೋಕವನದ ಪ್ರಸಂಗವನ್ನು ತಮ್ಮ ಕವಿತೆಗಳಲ್ಲಿ ಹೊಸ ದೃಷ್ಟಿಕೋನದಿಂದ ವಿಶ್ಲೇಷಿಸಿ ಮಹಿಳೆಯ ಆತ್ಮಗೌರವ ಮತ್ತು ಸಮಾನತೆಯ ಪರವಾಗಿ ಧ್ವನಿ ಎತ್ತಿದ ಸಾಹಿತಿ ವಿಜಯ ದಬ್ಬೆ ಅವರ ಸಾಹಿತ್ಯ ಇಂದಿಗೂ ಪ್ರಸ್ತುತವಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಸಾಧನೆ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದ್ದು, ಮುಂದಿನ ದಿನಗಳಲ್ಲಿ ಜ್ಞಾನ, ಧೈರ್ಯ ಮತ್ತು ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಬದುಕಿನಲ್ಲಿ ಯಶಸ್ಸು ಸಾಧಿಸಬೇಕೆಂದು ಕರೆ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಮಾತನಾಡಿ, ಕನ್ನಡದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸುವುದು ಶ್ಲಾಘನೀಯ. ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುತ್ತವೆ. ಡಾಕ್ಟರ್ ವಿಜಯ ದಬ್ಬೆ ಅವರಂತೆ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸಮಾಜಕ್ಕೆ ಕೀರ್ತಿ ತರಬೇಕೆಂದು ತಿಳಿಸಿದರು. ಈ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 100 ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು.
ಕಾರ್ಯಕ್ರಮದಲ್ಲಿ ಸರ್ವೋದಯ ಕಾಲೇಜಿನ ಪ್ರಾಂಶುಪಾಲ ಎಂಜಿ ಮಲ್ಲೇಶ್ ಗೌಡ, ಸಾಹಿತಿ ಹಾಗೂ ಸಂಶೋಧಕ ಡಾ ವಟಿ, ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷ ಎಚ್ಆರ್ ಚಂದ್ರು, ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಸಲಹೆಗಾರ ಮಾ ಶಿವಮೂರ್ತಿ, ನಿಕಟಪೂರ್ವ ಅಧ್ಯಕ್ಷ ರಾಜೇಗೌಡ, ನಿವೃತ್ತ ತಹಸೀಲ್ದಾರ್ ಅಣ್ಣೇಗೌಡ, ಗೌರವ ಕಾರ್ಯದರ್ಶಿ ಆರ್ಎಸ್ ಮಹೇಶ್, ಕೋಶಾಧ್ಯಕ್ಷ ಗುರುರಾಜ್, ಸಂಘಟನಾ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ಸಾಂಸ್ಕೃತಿಕ ಕಾರ್ಯದರ್ಶಿ ಚನ್ನಕೇಶವಗೌಡ, ಶಿಕ್ಷಣ ಸಂಯೋಜಕ ಶಿವಪ್ಪ, ಶಿಕ್ಷಕ ರುದ್ರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಬೇಲೂರು. ಹೆಸರಾಂತ ಸಾಹಿತಿಗಳು, ಮಹಿಳಾ ಲೇಖಕಿಯರಾದ ವಿಜಯನಗರ ಜನ್ಮ ದಿನಾಚರಣೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಈ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಭಾಗ್ಯಮ್ಮ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಭಾಗವಹಿಸಿರ್ತಕ್ಕಂಥ ಗುರುಪಾಲ್ ಸ್ವಾಮಿ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಬಿಕ್ಕೋಡ್ ಹೋಬಳಿ ಘಟಕದ ಅಧ್ಯಕ್ಷರಾದ ಕಮಲಾ ಚೆನ್ನಪ್ಪನವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಆತ್ಮೀಯ ಸನ್ಮಿತ್ರರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದ ಚಂದ್ರೂರವರೇ ಹಾಗೂ ನಮ್ಮ ತಾಲೂಕಿನ ಸಂಶೋಧಕರು, ಸಾಹಿತಿಗಳು ಹಾಗೂ ಆತ್ಮೀಯರಾದ ಶ್ರೀವತ್ಸಾಯ ಸ್ವಟಿಯವರೇ ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಆತ್ಮೀಯರು ಹಾಗೂ ಪ್ರಧಾನ ಭಾಷಣವನ್ನು ಮಾಡಿದಂತಹ ಶ್ರೀ ಮಲ್ಲೇಶ್ ಗೌಡರವರೇ ಹಾಗೂ ವಿಜಯಂತಮ್ಮ ಮೇಡಮ್ ಅವರ ಸಹೋದರರು ಮತ್ತು ಆತ್ಮೀಯ ಸನ್ಮಿತ್ರರು, ನಿವೃತ್ತ ಶಿಕ್ಷಕರಾಗಿದ್ದ ನಾಗರಾಜ್ರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಆರ್ಎಸ್ ಮಹೇಶ್ ಅವರೇ ಹಾಗೂ ನಮ್ಮ ಮಾರ್ಗದರ್ಶಕರಾದಂತಹ ಶಿವಮೂರ್ತಿ ಅವರೇ ಹಾಗೂ ಕೋಶಾಧ್ಯಕ್ಷರಾದ ಶ್ರೀಯುತ ಗುರುರಾಜ್ ಅವರೇ ಹಾಗೂ ಚನ್ನಕೇಶವಗೌಡರವರೇ ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾದ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ ಅವರೇ ಹಾಗೂ ಶಿಕ್ಷಣ ಸಂಯೋಜಕರು, ಆತ್ಮೀಯ ಸನ್ಮಿತ್ರರಾದ ಶಿವಪ್ಪನವರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಶ್ರೀಯುತ ರಾಜೇಗೌಡ ಸರ್ ಅವರೇ ಹಾಗೂ ನಿವೃತ್ತ ತಹಸೀಲ್ದಾರರು ಮತ್ತು ನಮ್ಮ ನಿರ್ದೇಶಕರಾದ ಶ್ರೀಯುತ ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಬೇಲೂರು ಗ್ರಾಮೀಣ ಪಂಚಾಯತ್ ರಾಜ್ ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಸುಮಾರು 40 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ ಆರ್ ಅನ್ವರ್ ಬಾಷಾ ಅವರಿಗೆ ಅವರ ಅಭಿಮಾನಿಗಳು ಮತ್ತು ಇಲಾಖೆಯ ಇಂಜಿನಿಯರ್ಗಳ ವತಿಯಿಂದ ಅಭಿನಂದನೆ ಮತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಡಿಎನ್ ನಾಗರಾಜ್ ರಾಜೀನಾಮೆ ನೀಡಿದ್ರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಕೃಷ್ಣೇಗೌಡ ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದೇ ಇದ್ದಿದ್ದರಿಂದ ಅವಿರೋಧ ಆಯ್ಕೆಯನ್ನ ಚುನಾವಣಾಧಿಕಾರಿ ವಿಜಯೇಂದ್ರ ಅವಿರೋಧ ಆಯ್ಕೆಯನ್ನ ಘೋಷಣೆ ಮಾಡಿದ್ರು. ಅವಿರೋಧವಾಗಿ ಆಯ್ಕೆಗೊಂಡ ನೂತನ ಅಧ್ಯಕ್ಷರಾದ ಮರುವನಹಳ್ಳಿ ಕೃಷ್ಣೇಗೌಡ ಅವರನ್ನ ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ ಅಭಿನಂದಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಸಹಕಾರ ಕ್ಷೇತ್ರದಿಂದ ಮಾತ್ರ ರೈತರ ಉಳಿವು ಸಾಧ್ಯ. ಹಾಸನ ಜಿಲ್ಲಾ ಬ್ಯಾಂಕ್ನ ನೆರವಿನಿಂದ ಪ್ರಸ್ತುತ ಕೃಷಿ ಪತ್ತಿನಲ್ಲಿ ಸುಮಾರು 11 ಕೋಟಿಯಷ್ಟು ಶೂನ್ಯ ಬಡ್ಡಿರಹಿತ ಸಾಲವನ್ನು ರೈತರಿಗೆ ಕೊಡಲಾಗಿದೆ. 4 ಬಾರಿ ಸಾಲ ಮನ್ನಾ ಯೋಜನೆಯಿಂದ 12 ಕೋಟಿಯಷ್ಟು ಸಾಲ ಮನ್ನವಾಗಿದೆ. ಸಂಘದ ಬೆಳವಣಿಗೆಗೆ ಎಲ್ಲಾ ಸದಸ್ಯರ ಸಹಕಾರ ಮುಖ್ಯ ಎಂದರು. ರಾಜ್ಯ ಸರ್ಕಾರದ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ ಮಾತನಾಡಿ, ಸಂಘದ ಅಭಿವೃದ್ಧಿ ಕೆಲಸಗಳಿಗೆ ಮಹಾಮಂಡಲದ ವತಿಯಿಂದ ಸದಸ್ಯರ ಮನವಿ ಮೇರೆಗೆ ಮುಂಬರುವ ದಿನಗಳಲ್ಲಿ 5 ಲಕ್ಷ ಅನುದಾನ ಕೊಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಬಿಎಚ್ ಶಿವಣ್ಣ, ಮೂಡನಹಳ್ಳಿ ಚಂದ್ರೇಗೌಡ, ವಿಎನ್ ಮಂಜುನಾಥ್, ಸಂಘದ ಉಪಾಧ್ಯಕ್ಷ ಗಂಗಾಧರ್, ಉದ್ಯಮಿಗಳಾದ ಅಣತಿ ಯೋಗೇಶ್, ಬ್ಲೂಲೈನ್ ದೇವರಾಜ್, ಪಿಎಸ್ಐ ನವೀನ್, ಸಂಘದ ನಿರ್ದೇಶಕರಾದ ಬಿವಿ ರಂಗಪ್ಪ, ಬಿವಿ ಸುರೇಶ್, ಅನ್ನಪೂರ್ಣ, ಚನ್ನಕೇಶವಗೌಡ, ಪದ್ಮಾ, ವಿಜಯಕುಮಾರ್, ಸಾಗರ್, ಬಿಎಸ್ ರಂಗಪ್ಪ, ಎಚ್ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಎಸ್ಕೆ ಅಭಿಲಾಷ್, ಟಿಎಪಿಸಿಎಂಎಸ್ ನಿರ್ದೇಶಕ ತೋಟಿ ನಾಗರಾಜ್, ಮುಖಂಡರಾದ ಮರಗೂರು ಅನಿಲ್, ಕೋಟೆ ಮೋಹನ್, ಕಾಳನಹಳ್ಳಿ ಆನಂದ್, ಕುಂಬಾರಹಳ್ಳಿ ರಮೇಶ್, ಬಾಗೂರು ಮನು, ಚಂದ್ರೇಗೌಡ, ಲಕ್ಷ್ಮಣ್, ಮಧು, ವರನಹಳ್ಳಿ ಶೇಖರ್, ಮೂಡನಹಳ್ಳಿ ಕೃಷ್ಣೇಗೌಡ, ಎಂಸಿ ಸತೀಶ್, ಸಂಪತ್ ಕುಮಾರ್, ಕೋಟೆ ಮಂಜಣ್ಣ ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಚನ್ನರಾಯಪಟ್ಟಣ. ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಿರಿಯ ಮುಖಂಡರಾದಂಥ ಮೂಡನಹಳ್ಳಿ ಕೃಷ್ಣೇಗೌಡರಿಗೆ ಎಲ್ಲ ನಿರ್ದೇಶಕರು ಹಾಗೂ ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಈ ಒಂದು ದಿವಸದ ಪ್ರಕ್ರಿಯೆಗೆ ಸಹಕಾರ ನೀಡುವಂಥ ನಾಗರಾಜಣ್ಣವರು ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ತಾಲೂಕಿನ ಮುಖಂಡರು, ಈ ಸೊಸೈಟಿ ಮಾಜಿ ಅಧ್ಯಕ್ಷರು ಹಾಗೂ ಅದೇ ರೀತಿ TAPCMS ಹಾಗೂ APMC ಮಾಜಿ ಅಧ್ಯಕ್ಷರಾದಂಥ ಶಿವಣ್ಣ ಅವರೇ ಹಾಗೂ
KPMC ಮಾಜಿ ಅಧ್ಯಕ್ಷರು ಮುಖಂಡರಾದಂಥ ಮಂಡಳಿ ಚಂದ್ರಣ್ಣರವರೇ, TAPCMSನ ಮಾಜಿ ನಿರ್ದೇಶಕರಾದಂಥ ಮನು ಅವರೇ, ಅದೇ ರೀತಿ ಉದ್ಯಮಿಗಳು, ನಮ್ಮ ಕೃಷ್ಣೇಗೌಡರ ಸುಪುತ್ರರಾದಂಥ ನಮ್ಮ ದೇವರಾಜ ಹಾಗೂ ಬನ್ನಿ ಯೋಗೀಶ್ ನಾಯಕರಿಗೆ ಸದ್ಗುರು ಡೆವಲಪರ್ಸ್ನ ಬೇಲೂರು ಪಟ್ಟಣದ ಬಿಸಿ ಮಂಜುನಾಥ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಹರಪನಹಳ್ಳಿಯ ಪಾರಂಪರಿಕ ನಾಟಿ ವೈದ್ಯ ರಾಜಪ್ಪ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನಾಟಿ ವೈದ್ಯಕೀಯ ಶಿಬಿರ ನಡೆಸಲಾಯಿತು. ಬೇಲೂರು ಪಟ್ಟಣದ ಜೆಪಿ ನಗರದ ಆರ್ವಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮ ಶಾಸಕ ಎಚ್ಕೆ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಅನ್ವರ್ ಬಾಷಾ ಅವರನ್ನು ಸನ್ಮಾನಿಸಿ ಮಾತನಾಡಿದ ಶಾಸಕ ಎಚ್ಕೆ ಸುರೇಶ್, ಸರ್ಕಾರಿ ಸೇವೆಯಲ್ಲಿ 4 ದಶಕಗಳ ಕಾಲ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿಷ್ಠೆ ಮತ್ತು ಜನಪರ ಸೇವೆ ಸಲ್ಲಿಸಿರುವ ಅನ್ವರ್ ಬಾಷಾ ಅವರ ಸೇವೆ ಎಲ್ಲರಿಗೂ ಮಾದರಿಯಾಗಿದೆ. ಅವರ ಅನುಭವ ಮತ್ತು ಸೇವಾ ಮನೋಭಾವ ಸದಾ ಸ್ಮರಣೀಯವಾಗಿರಲಿದೆ ಎಂದು ಹೇಳಿದರು. ಅವರ ಸೇವಾ ಅವಧಿಯಲ್ಲಿ ಯಾವುದೇ ಸಣ್ಣಪುಟ್ಟ ಗೊಂದಲವಾಗದಂತೆ ಎಲ್ಲ ರೀತಿ ಕೆಲಸ ಕಾರ್ಯಗಳನ್ನು ಗ್ರಾಮೀಣ ಭಾಗದಲ್ಲಿ ಸಾರ್ವಜನಿಕರು ಮೆಚ್ಚುವಂತಹ ಕೆಲಸ ಮಾಡಿರುವುದು ಅವರ ಸೇವೆಗೆ ಸಲ್ಲುವ ಗೌರವ. ಗುಣಮಟ್ಟದ ಅಧಿಕಾರಿಗಳು ನನ್ನ ತಾಲೂಕಿನಲ್ಲಿ ಉತ್ತಮ ರೀತಿ ಕೆಲಸ ಮಾಡಿರುವುದೇ ನನ್ನ ಪುಣ್ಯ. ಅದರಂತೆ ಅವರ ಮುಂದಿನ ಜೀವನ ಸುಖಕರವಾಗಿರಲಿ. ಅಲ್ಲದೆ ಮುಂದೆ ಅವಕಾಶ ಸಿಕ್ಕಿದ್ರೆ ನಮ್ಮ ಜೊತೆ ಕೆಲಸ ಮಾಡುವ ಅವಕಾಶ ನಿಮಗೆ ಭಗವಂತ ಒದಗಿಸಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಇಲಾಖೆಯ ಅಧಿಕಾರಿಗಳು, ಇಂಜಿನಿಯರ್ಗಳು, ಅಭಿಮಾನಿಗಳು ಮತ್ತು ಗಣ್ಯರು ಉಪಸ್ಥಿತರಿದ್ದು ಅನ್ವರ್ ಬಾಷಾ ಅವರ ಸೇವೆಯನ್ನು ಶ್ಲಾಘಿಸಿ ಶುಭ ಹಾರೈಸಿದರು. ಸೇವಾ ನಿವೃತ್ತಿಯ ನಂತರವೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಉತ್ತಮ ಆರೋಗ್ಯ ಮತ್ತು ನೆಮ್ಮದಿ ಜೀವನ ಸಾಗಿಸಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಕೆಐಎಐಬಿಐನ ಮುಖ್ಯ ಇಂಜಿನಿಯರ್ ವೀರಭದ್ರಯ್ಯ, ಪಿಡಬ್ಲ್ಯೂ ಇಲಾಖೆ ಇಂಜಿನಿಯರ್ ನಳಿನಾ, ಕಾರ್ಯಪಾಲಕ ಇಂಜಿನಿಯರ್, ಗ್ರಾಮೀಣ ಕುಡಿಯುವ ನೀರಿನ ವಿಭಾಗ ನವ್ಯಶ್ರೀ, ದಿನೇಶ್, ಪುನೀತ್, ವರುಣ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ನಾವು 2 ಇಲಾಖೆಗಳಿಗೆ ಪರಿಪೂರ್ಣವಾದಂಥ ಗೌರವವನ್ನು ಕೊಡ್ತದೆ. ಯಾಕಂದರೆ ನಮಗೆ ವಿದ್ಯೆ ಕಲಿಸಿದಂಥ ಶಿಕ್ಷಕರಿಗೆ ಗುರುವಾಗಿ ಸ್ವೀಕಾರ ಮಾಡಿ ಆ ಇಲಾಖೆಗೆ ಮತ್ತು ಅವುಗಳಿಗೆ ಅದರ ಜೊತೆಯಲ್ಲಿ ನಮಗೆ ದಾರಿದೀಪವಾಗಿ ಇವತ್ತು ನಾನು ಗುತ್ತಿಗೆದಾರನಾಗಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಪರಿಪೂರ್ಣ ಸಹಕಾರ ಇವತ್ತು ನಮ್ಮ ಭಾಷಾ ಅಂತ ತುಂಬ ಜನ ಇಂಜಿನಿಯರ್ ಆಶೀರ್ವಾದದಿಂದ ನಾನು ಇವತ್ತು ನಿಂತಿದ್ದೀನಿ. ಇರುತ್ತೆ ಅಲ್ಲಿ ಪ್ರಾಮಾಣಿಕತೆ ಇರುತ್ತೆ. ಬಹುಶಃ ಇವತ್ತಿರ್ತಕ್ಕಂಥ ನಮ್ಮ ಚೀಫ್ ಇಂಜಿನಿಯರ್ಗಳು, ಸೆಕ್ರೆಟರಿಗಳು ಎಲ್ಲ ನಾವು 95ರಲ್ಲಿ ಪ್ರಾರಂಭ ಮಾಡಿದಾಗ ಅವರೆಲ್ಲರೂ ಸಹ ಎಗಳಲ್ಲಿ ಆಗಿದೆ. ತುಂಬ ಒಡನಾಟ ಗೊತ್ತಿಲ್ಲ ಅದೇನೋ ಅಂತ. ನಾನು ಗುತ್ತಿಗೆದಾರನಾಗಿದ್ದರೂ ಸಹ ಯಾವುದೇ ಒಬ್ಬ ಇಂಜಿನಿಯರ್ ನಮ್ಮ ಭಾಷಾ ಅಂತ ಹತ್ರ ಒಂದು ದಿವಸ ಒಂದು ಮಾತನ್ನ ಕೇಳಿಲ್ಲ. ಯಾಕೆ ಅಂದ್ರೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿ ಕೇಂದ್ರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಮರುವನಹಳ್ಳಿ ಕೃಷ್ಣೇಗೌಡ ಅವಿರೋಧವಾಗಿ ಆಯ್ಕೆಗೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಜೇಗೌಡ ಮಾತನಾಡಿ, ಬೇಲೂರು ತಾಲೂಕಿನ ಹೆಮ್ಮೆಯ ಸಾಹಿತಿ ಡಾಕ್ಟರ್ ವಿಜಯ ದಬ್ಬೆ ಅವರು ಹಳ್ಳಿಗಾಡಿನಲ್ಲಿ ಜನಿಸಿ ಗ್ರಾಮೀಣ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಬಳಿಕ ಮೈಸೂರು ಮಾನಸ ಗಂಗೋತ್ರಿಯ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಮಹಿಳೆಯರ ಬದುಕಿನ ನೋವು, ಅಸಮಾನತೆ ಮತ್ತು ಹಕ್ಕುಗಳ ಕುರಿತು ತಮ್ಮ ಕವನಗಳು ಮತ್ತು ಲೇಖನಗಳ ಮೂಲಕ ಧ್ವನಿಯಾಗಿದ್ದ ಅವರು ಮಹಿಳಾಪರ ಹೋರಾಟಗಾರ್ತಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ ಎಂದರು. ರಾಮಾಯಣದ ಅಶೋಕವನದ ಪ್ರಸಂಗವನ್ನ ತಮ್ಮ ಕವಿತೆಗಳಲ್ಲಿ ಹೊಸ ದೃಷ್ಟಿಕೋನದಿಂದ ವಿಶ್ಲೇಷಿಸಿ ಮಹಿಳೆಯ ಆತ್ಮಗೌರವ ಮತ್ತು ಸಮಾನತೆಯ ಪರವಾಗಿ ಧ್ವನಿ ಎತ್ತಿದ ಸಾಹಿತಿ ವಿಜಯ ದಬ್ಬೆ ಅವರ ಸಾಹಿತ್ಯ ಎಂದಿಗೂ ಪ್ರಸ್ತುತವಾಗಿದೆ ಎಂದು ತಿಳಿಸಿದರು.
ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಸಾಧನೆ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದ್ದು ಮುಂದಿನ ದಿನಗಳಲ್ಲಿ ಜ್ಞಾನ, ಧೈರ್ಯ ಮತ್ತು ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಬದುಕಿನಲ್ಲಿ ಯಶಸ್ಸು ಸಾಧಿಸಬೇಕೆಂದು ಕರೆ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಮಾತನಾಡಿ, ಕನ್ನಡದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸುವುದು ಶ್ಲಾಘನೀಯ. ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುತ್ತವೆ. ಡಾ ವಿಜಯ ದಬ್ಬೆ ಅವರಂತೆ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸಮಾಜಕ್ಕೆ ಕೀರ್ತಿ ತರಬೇಕೆಂದು ತಿಳಿಸಿದರು. ಈ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 100 ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಸರ್ವೋದಯ ಕಾಲೇಜಿನ ಪ್ರಾಂಶುಪಾಲ ಎಂಜಿ ಮಲ್ಲೇಶ್ ಗೌಡ, ಸಾಹಿತಿ ಹಾಗೂ ಸಂಶೋಧಕ ಡಾ ವಟಿ, ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷ ಎಚ್ಆರ್ ಚಂದ್ರು, ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಸಲಹೆಗಾರ ಮಾ ಶಿವಮೂರ್ತಿ, ನಿಕಟಪೂರ್ವ ಅಧ್ಯಕ್ಷ ರಾಜೇಗೌಡ, ನಿವೃತ್ತ ತಹಸೀಲ್ದಾರ್ ಅಣ್ಣೇಗೌಡ, ಗೌರವ ಕಾರ್ಯದರ್ಶಿ ಆರ್ಎಸ್ ಮಹೇಶ್, ಕೋಶಾಧ್ಯಕ್ಷ ಗುರುರಾಜ್, ಸಂಘಟನಾ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ಸಾಂಸ್ಕೃತಿಕ ಕಾರ್ಯದರ್ಶಿ ಚನ್ನಕೇಶವಗೌಡ, ಶಿಕ್ಷಣ ಸಂಯೋಜಕ ಶಿವಪ್ಪ, ಶಿಕ್ಷಕ ರುದ್ರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಪ್ರತಿ ತಿಂಗಳು ಒಂದೊಂದು ದಿನ ಒಂದೊಂದು ಊರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೆ ನನಗೆ ಈಗ ಅರಸೀಕೆರೆಯಲ್ಲಿ ಪ್ರತಿ ತಿಂಗಳು 29ನೇ ತಾರೀಕು ಅರಸೀಕೆರೆಯಲ್ಲಿ ವಾಸವಿ ಕಲ್ಯಾಣ ಮಂಟಪ ಅಂತೇಳಿ ಈಗ 9 ವರ್ಷದಿಂದ ಕೂಡ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ. ಅಲ್ಲಿ ವಾಸವಿ ಟ್ರಸ್ಟ್ನವರು ಜಾಗ ಕೊಡ್ತಾರೆ. ಇವರು ಬಂದು ಅವರ ಏನು ಹನಿ ಕಣ್ಣಿಂದು ಆ ಡ್ರಾಪ್ಸ್ನ ಹಾಕ್ತಾ ಇದ್ದಾರೆ ಅಲ್ಲಿ. ಹಾಗಾಗಿ ಪ್ರತಿದಿನ ಅಲ್ಲಿ ಅರಸೀಕೆರೆಯಲ್ಲಿ ನಾನು ಕೇಳಿದ ಮಟ್ಟಿಗೆ 1,500 ಇಂದ 2,000 ಜನ 29ನೇ ತಾರೀಕು ಅವರಿಗೋಸ್ಕರ ಕಾಯ್ತಾ ಇದ್ದಾರೆ ಅಲ್ಲಿ. ಹಾಗಾಗಿ ನಾನು ಇದೆಲ್ಲ ಕಣ್ಣು ಕೆಂಪಾಗಿರೋದು, ಕಣ್ಣ ನೀರು ಸೂರೋದು, ಕಣ್ಣಲ್ಲಿ ದೂರದೃಷ್ಟಿ, ಸಮೀಪ ದೃಷ್ಟಿ ಇವೆಲ್ಲವೂ ಕ್ಲಿಯರಿಟಿ ಆಗುತ್ತೆ. ಕಣ್ಣು ಪ್ರತಿ ತಿಂಗಳು ನೀವು ಆಚೆ ಅಂತ ಹೋದಂಗೆಲ್ಲ ಸ್ಪೆಟ್ಟೆ ಬರೋದಿಲ್ಲ. ಯಾವುದೇ 5 ವರ್ಷದ ಮೇಲ್ಪಟ್ಟು ಇಂದ 3 ವರ್ಷದವರೆಗೆ ಯಾರೇ ಆಗಲಿ ಆಚೆ ಹೋಗ್ಬೋದು. ನಮಗೆ ಯಾವ ಸೈಡ್ ಎಫೆಕ್ಟ್ ಬರುತ್ತೆ ಅಂತ ಎದಕ್ಕೆನ್ನೋದು ಅವಶ್ಯಕತೆ ಇಲ್ಲ. ಸೈಡ್ ಎಫೆಕ್ಟು ಯಾವ ಕಾರಣಕ್ಕೂ ಬರೋದಿಲ್ಲ. ಆದರೆ ನಮ್ಗೆ ಔಷಧಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಗಸ್ಟ್ ತಿಂಗಳಿನಲ್ಲಿ ಮಳೆ ಕೊರತೆ ಎದುರಾಗುವ ಸಾಧ್ಯತೆ, ಬಹುಬೆಳೆ ಪದ್ಧತಿ ಅಳವಡಿಸಿಕೊಳ್ಳಿ, ಶಾಸಕ ಎಚ್ಪಿ ಸ್ವರೂಪ್ ಸಲಹೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ವೈದ್ಯರ ದಿನಾಚರಣೆ ಯಶಸ್ವಿ, 100 ಜನ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ, ಔಷಧಿ ವಿತರಣೆ. ಮಲೇಷಿಯಾದಲ್ಲಿ ಹಾಸನದ ನೃತ್ಯ ಪ್ರತಿಭೆಗಳ ಸಂಭ್ರಮ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ವಿ3 ಡಾನ್ಸ್ ಕಂಪನಿಯ ಮಿಂಚಿನ ಸಾಧನೆ, 2 ಚಿನ್ನ 9 ಬೆಳ್ಳಿ ಪದಕಗಳೊಂದಿಗೆ ಜಿಲ್ಲೆಗೆ ಹೆಮ್ಮೆ ತಂದ ಮಕ್ಕಳು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.